ಶಾಸಕ ಬೈರತಿ ಬಸವರಾಜು ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಈ ಪ್ರಶ್ನೆ ಇರೋದು ಇವತ್ತು ಅರೆಸ್ಟ್ ಆಗ್ತಾರಾ ಅಥವಾ ಕೇವಲ ವಿಚಾರಣೆಗೆ ಮಾತ್ರ ಇದು ಸೀಮಿತ ಆಗುತ್ತಾ ಪ್ರಕರಣದ ತನಿಖೆ ಅನ್ನೋದು ಕುತೂಹಲ. ಬೆಕ್ಲು ಶಿವ ಕೊಲೆ ಕೇಸ್ನಲ್ಲಿ ಪೊಲೀಸರಿಂದ 100ಕ್ಕೂ ಹೆಚ್ಚು ಪ್ರಶ್ನೆಗಳು ಸಿದ್ಧವಾಗಿದೆ. ಕೊಲೆ ಕೇಸ್ನಲ್ಲಿ ವಿಚಾರಣೆಗೆ ಅಂತ ಹಾಜರಾಗಿದ್ದಾರೆ. ನಾವು ಹೇಳ್ತಾ ಇದ್ವಿ ನಿಮಗೆ. ಆಮೇಲೆ ಸುಮಾರು ಅವ್ರಿಗೆ ಟೈಮ್ ಸಿಕ್ಕಿರುತ್ತಲ್ವ, ಅವಾಗ ಅವರು ಕೂಡ ಲೀಗಲಿ ಮೆಂಟಲಿ ಪ್ರಿಪೇರ್ ಆಗಿರ್ತಾರೆ. ಯಾವ ಪ್ರಶ್ನೆಗಳು ಪೊಲೀಸರಿಂದ ಬರಬಹುದು ಅವ್ರಿಗೂ ಗೊತ್ತಿರುತ್ತೆ, ಎಲ್ಲೆಲ್ಲಿ ಲೂಪ್ ಹೋಲ್ಸ್ ಇದ್ದಾವೆ, ಏನೇನು ಪ್ರಶ್ನೆಗಳನ್ನು ಕೇಳ್ಬೋದು ಅಂತ. ಅವರು ಅವ್ರ ವಕೀಲರ ಮೂಲಕ ರೆಡಿ ಆಗಿರ್ತಾರೆ, ಡೀಟೇಲ್ಸ್ ಕೊಡ್ತಾರೆ. ಮುರಳಿ ಮತ್ತೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮುರಳಿ, ಸಮಯ ಸಿಕ್ಕಿದೆ ಅವರಿಗೆ, ಸಾಕಷ್ಟು ಸಮಯ ಸಿಕ್ಕಿರೋದ್ರಿಂದ ಅವರು ಕೂಡ ಲೀಗಲಿ ಇದನ್ನು ಹೇಗೆ ಎದುರಿಸಬೇಕು ಅನ್ನೋದರ ಒಂದು ಮೆಂಟಲ್ ಪ್ರಿಪ್ರೇಷನ್ ಅಂತೂ ಆಗಿರುತ್ತೆ. ಅವ್ರ ವಕೀಲರ ಮೂಲಕ, ಲೀಗಲ್ ಅಫಿಷಿಯಲ್ಸ್ನ ಮೂಲಕ ಆಗಿರುತ್ತೆ. ಸೊ ಏನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವಿವತ್ತು ಅಂತ? ಮಮತಾ, ಪ್ರಮುಖವಾಗಿ ಇವತ್ತು ಏನು ಅವರನ್ನ ಬಂಧನಕ್ಕೆ ಒಳಪಡಿಸ್ತಾರೆ ಅನ್ನೋ ನಿರೀಕ್ಷೆಗಳು ತೀರಾ ಕಡಿಮೆ. ಯಾಕೆಂದರೆ ಪ್ರಮುಖ ಆರೋಪಿ ಜಗ್ಗ ಏನಿದ್ದಾನೆ, ಜಗ್ಗನ ವಿಚಾರಣೆ ಆಗಬೇಕು. ಯಾಕೆಂದರೆ ಇಡೀ 5 ಜನ ಆರೋಪಿಗಳೇನಿದ್ದಾರೆ, 5 ಜನ ಆರೋಪಿಗಳಿಗೆ ಡೈರೆಕ್ಟ್ ಲಿಂಕನ್ನು ಇಟ್ಕೊಂಡಿದ್ದಂಥವನು ಮತ್ತು ಸುಪಾರಿಯನ್ನು ಕೊಟ್ಟಂಥವನು ಜಗ್ಗ ಸಂಪೂರ್ಣವಾಗಿ ಹ್ಯಾಂಡಲ್ ಮಾಡ್ತಿದ್ದ. ಈ ಆರೋಪಿಗಳಿಗೆ ಗೊತ್ತಿದ್ದಂಥದ್ದು ಜಗ್ಗ ಮಾತ್ರ. ಬೈರತಿ ಬಸವರಾಜ್ ಅವರ ವಿಚಾರ ಅಷ್ಟರ ಮಟ್ಟಿಗೆ ಸ್ಪಷ್ಟವಾಗಿ ಗೊತ್ತಿರಲಿಲ್ಲ. ಈಗ ಜಗ್ಗನನ್ನು ಬಂಧನಕ್ಕೆ ಒಳಪಡಿಸಬೇಕು, ಜಗ್ಗನ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಬೇಕು. ಜಗ್ಗನ ಹೇಳಿಕೆಗಳನ್ನು ದಾಖಲು ಮಾಡ್ಕೊಂಡ ನಂತರ ಮುಂದಿನ ಪ್ರಕ್ರಿಯೆಯನ್ನು ಪೊಲೀಸರು ಮಾಡಲಿಕ್ಕೆ ಒಂದಷ್ಟು ಅವಕಾಶಗಳು ಇರುವಂಥದ್ದು. ಸದ್ಯಕ್ಕೆ ಜಗ್ಗ ತಲೆಮರೆಸ್ಕೊಂಡಿದ್ದೇನೆ, ಜಗ್ಗನ ಹೇಳಿಕೆಯನ್ನು ದಾಖಲು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಆ ಹಿನ್ನೆಲೆಯಲ್ಲಿ ಅಂದರೆ ಈಗ ಆರೋಪ ಕೇಳಿಬಂದಿತ್ತು, ಆರೋಪ ಕೇಳಿಬಂದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪೂರಕವಾದ ಸಾಕ್ಷ್ಯಗಳಿತ್ತು. ಆ ಸಾಕ್ಷ್ಯಗಳನ್ನು ಕ್ರೋಢೀಕರಿಸಿಕೊಂಡು ಈಗ ತನಿಖಾಧಿಕಾರಿಗಳು ಬೈರತಿ ಬಸವರಾಜ್ ಅವರ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಳುವಂಥ ಒಂದಷ್ಟು ಪ್ರಕ್ರಿಯೆಯನ್ನು ಮಾಡ್ತಾ ಇರೋಂಥದ್ದು ಖಂಡಿತ. ಯಾಕೆಂದರೆ ಬೈರತಿ ಬಸವರಾಜ್ ಅವರಿಗೆ ಕಳೆದ 3-4 ದಿನಗಳಿಂದ ಕಾಲಾವಕಾಶ ಸಿಕ್ಕಿದೆ. ಕಾಲಾವಕಾಶ ಸಿಕ್ಕಿ ಯಾವ ರೀತಿಯಲ್ಲಿ ಟ್ಯಾಕಲ್ ಅನ್ನ ಮಾಡಬೇಕು, ಜೊತೆಗೆ ತನಿಖಾಧಿಕಾರಿಗಳು ಕೇಳುವಂತ ಪ್ರಶ್ನೆಗಳಿಗೆ ಯಾವ ರೀತಿಯಲ್ಲಿ ಉತ್ತರವನ್ನು ಕೊಡಬೇಕು, ಇದೆಲ್ಲದಕ್ಕೂ ಕೂಡ ಸಾಮಾನ್ಯವಾಗಿ ಪ್ರಿಪೇರ್ ಆಗೇ ಆಗಿರ್ತಾರೆ. ಆದರೆ ಪೊಲೀಸರ ಬಳಿಯಲ್ಲಿ ಅದಕ್ಕಿಂತ ಹೆಚ್ಚಿನ ಸಾಕ್ಷ್ಯಗಳೇನಾದರೂ ಅಥವಾ ಆರೋಪಿಗಳೇನಾದರೂ ಅಂದರೆ ಹತ್ಯೆ ಮಾಡಿದಂಥ ಆರೋಪಿಗಳೇನಾದರೂ ಸ್ವಇಚ್ಛೆ ಹೇಳಿಕೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಬೈರತಿ ಬಸವರಾಜ್ ಅವರ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಇರ್ಬೋದು, ಅಥವಾ ಟೆಕ್ನಿಕಲ್ ಎವಿಡೆನ್ಸ್ಗಳು ಅದನ್ನು ಟ್ಯಾಕಲ್ ಮಾಡಲಿಕ್ಕೆ ಯಾವೊಬ್ಬ ಆರೋಪಿ ಕೈಲಿಂದನೂ ಸಾಧ್ಯ ಇಲ್ಲ. ಆ ಟೆಕ್ನಿಕಲ್ ಎವಿಡೆನ್ಸ್ಗಳು ಮತ್ತು ಅಷ್ಟು ಬೇರೆ ಬೇರೆ ಟ್ರಾನ್ಸಾಕ್ಷನ್ಗಳೇನಿರ್ತವೆ ಅದೇನಾದರೂ ಸಿಕ್ಕಿದ್ರೆ ಅದು ದೊಡ್ಡ ಮಟ್ಟದ ಸಂಕಷ್ಟ ಬೈರತಿ ಬಸವರಾಜ್ ಅವರಿಗೆ ಎದುರಾಗುವಂಥದ್ದು. ಮಮತಾ, ರೈಟ್, ಧನ್ಯವಾದ ಮುರಳಿ ತಮ್ಮ ಮಾಹಿತಿಗಾಗಿ. ಸೊ ಇದು ಬೈರತಿ ಬಸವರಾಜ್ ಅವರು ವಿಚಾರಣೆಗೆ ಇವತ್ತು ಹಾಜರಾಗಿದ್ದಾರೆ. ಇನ್ನು ಈ ಪ್ರಕರಣದಲ್ಲಿ A1 ಆಗಿದ್ದಾನಲ್ಲ ಜಗ್ಗ, ಆತನ ಬಂಧನ ಆಗಿಲ್ಲ. ಆತ ತಮಿಳುನಾಡಲ್ಲಿ ತಲೆಮರೆಸ್ಕೊಂಡಿದ್ದಾನೆ. ಆತ ಬಂದ ಮೇಲೆ ಪ್ರಾಬಬ್ಲಿ ಅರೆಸ್ಟ್ ಪ್ರೊಸೀಜರ್ ಆದರೆ ಆಗಬಹುದು ಅನ್ನೋದು ಒಂದು ನಿರೀಕ್ಷೆ. ಬಟ್ ಹೇಳೋಕ್ಕಾಗಲ್ಲ, ಬಿಕಾಸ್ IO ಇರ್ತಾರಲ್ಲ ಒಂದು ಪ್ರಕರಣದಲ್ಲಿ, ಇವ್ರನ್ನ ಅರೆಸ್ಟ್ ಮಾಡಬೇಕಾ, ನೆಸೆಸಿಟಿ ಇದೆಯಾ ಅಂತ ಎಲ್ಲ ಅವರೇ ಡಿಸೈಡ್ ಮಾಡುವಂಥ ಅಥಾರಿಟಿ. ಅವ್ರಿಗೆ ಅನ್ಸಿದ್ರೆ ಇವ್ರ ಪಾತ್ರದ ಬಗ್ಗೆ ಏನಾದರೂ ಒಂದು ಸಣ್ಣ ಸುಳಿವು ಇದ್ದರೆ ಖಂಡಿತವಾಗ್ಲೂ ಇವತ್ತು ಅರೆಸ್ಟ್ ಆಗಬಹುದು. ಬಟ್ ಚಾನ್ಸಸ್ ಕಡಿಮೆ ಅಷ್ಟೇ, ಕಂಪ್ಯಾರಿಟಿವ್ಲಿ ಚಾನ್ಸಸ್ ಕಡಿಮೆ. ನೋಡೋಣ ಇವತ್ತೇನಾಗತ್ತೆ ಅಂತ. ಆಮೇಲೆ ವಿಪರೀತ ಇವ್ರಿಗೂ ಟೈಮ್ ಸಿಕ್ಕಿದೆ, ಲೀಗಲಿ ಯಾವ ಪ್ರಶ್ನೆಗೆ ಹೆಂಗೆ ಉತ್ತರ ಕೊಡಬೇಕು ಅಂತ ಅವರು ತಯಾರಾಗಿರ್ತಾರೆ. ವಕೀಲರು ಹೇಳಿರ್ತಾರೆ, ಇಂಥ ಪ್ರಶ್ನೆಗಳು ತೂರು ಬರುತ್ತೆ ನಿಮಗೆ, ಎದಕ್ಕೆ ರೆಡಿ ಇರಿ, ಹಿಂಗೆ ಹೇಳ್ಕೊಳ್ಳಿ, ಹಿಂಗೆ ಮಾಡಿ ಅಂತ. ಕಾನೂನಿನಲ್ಲಿ ಪಾರಾಗೋದು ಹೇಗೆ ಅನ್ನೋದನ್ನ ಕೂಡ ಹೇಳಿರ್ತಾರೆ, ತಪ್ಪಲ್ಲ. ಆರೋಪಿ ತನ್ನಂತಾನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕಿರುವಂಥ ಅವಕಾಶವನ್ನು ಅವರು ಉಪಯೋಗಿಸ್ಕೊಳ್ತಾರೆ. ನೋಡೋಣ ಇವತ್ತು ಯಾವ್ಯಾವ ಪ್ರಶ್ನೆಗಳಿಗೆ ಏನೇನು ಉತ್ತರ ಕೊಡ್ತಾರೆ, ಯಾವುದಕ್ಕೆ ಸೈಲೆಂಟ್ ಆಗ್ತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಬಬ್ಲಿ Day 1 ಕೂಡ ನಾವು ನೋಡ್ತಾ ಇದ್ವಿ,